ಹಾಯ್ ಹಲೋ ಆಲ್ ವೆಲ್ಕಮ್ ಟು ರುಚಿಗೌಡಾಸ್ ಕಿಚನ್. ಇವತ್ತೇನಪ್ಪ ಮಾಡ್ತಿದ್ದಾಳಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಇವತ್ತು ಸಂಜೆ ಆಯ್ತು ಅಂದರೆ ಟೀ ಜೊತೆಗೆ ಏನಾದರೂ ನೆಂಚ್ಕೊಳ್ಳೋಕೆ ತಿನ್ನೋಕೆ ಬೇಕಲ್ಲ ಅಂತ ಅನ್ನಿಸ್ತಿರುತ್ತೆ. ಸೊ ಇವತ್ತು ನನಗೂ ಅನ್ನಿಸ್ತಿತ್ತು ಏನಾದರೂ ಸಮಥಿಂಗ್ ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಅನ್ನಿಸ್ತು. ಸೊ ಮನೆಯಲ್ಲಿ ಬಾಳೆಕಾಯಿ ಇತ್ತು, ಬಾಳೆಕಾಯಿ ನೋಡಿದೆ. ಸೊ ಬಾಳೆಕಾಯಿ ಬಜ್ಜಿ ಯಾಕೆ ಮಾಡಬಾರ್ದು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಐ ಹೋಪ್. ಇಲ್ಲೆರಡು ಬಾಳೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದ್ರ ಸಿಪ್ಪೆ ಏನಿರುತ್ತೆ ಮೇಲ್ಗಡೆ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ಅದು ಸ್ವಲ್ಪ ಕಾಯಿ ಅಲ್ಲ, ಸೊ ಅದಕ್ಕೆ ಹಾರ್ಡ್ ಇರುತ್ತೆ. ನೋಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ, ಕೈ ಹುಷಾರು. ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ಮೇಲೆ ಇಲ್ಲಿ ನಾನು ಇದನ್ನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಷ್ಟ ನೀಟಾಗಿ ತೊಗೊಬೇಕಂತ ಅಂದರೆ ಒಳ್ಳೆ ಚಾಕು ತೊಗೊಂಡು ಇದನ್ನು ಸ್ಲೈಸ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಉದ್ದಕ್ಕೆ ಸ್ಲೈಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ನೀಟಾಗಿ ಬರ್ತಿರಲಿಲ್ಲ. ಸೊ ನಾನು ಅದನ್ನು ಮಧ್ಯ ಡಿವೈಡ್ ಮಾಡಿಕೊಂಡು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೂ ಓಕೆ, ಚೆನ್ನಾಗಿ ಬರುತ್ತೆ. ನಿಮಗಿಲ್ಲ ಉದ್ದಕ್ಕೆ ಬೇಕು ದೊಡ್ಡಕ್ಕೆ ಬೇಕಂತಂದರೆ ಆ ಥರನೂ ಮಾಡಿ. ನಾನು ಇನ್ನೊಂದು ಬಾಳೆಕಾಯಿನಲ್ಲಿ ಅದನ್ನು ಟ್ರೈ ಮಾಡಿದ್ದೀನಿ ನೋಡಿ. ಆ ಥರ ಎಲ್ಲ ಸ್ಲೈಸ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತಿದ್ದೀನಿ ಇಲ್ಲಿ. ಒಂದು ನಿಮಿಷ ಹೇಳೋದು ಮರ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನಷ್ಟು ವೆರೈಟಿ ಫುಡ್ ಹೇಗೆ ಮಾಡೋದು, ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡೋಕೆ ಬರ್ತಾನೆ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಾನು ಇನ್ನೊಂದು ಬಾಳೆಕಾಯಿನಲ್ಲಿ ಸ್ಲೈಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನ ಒಂದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಬೇಕು. ನಾನು ಅರಿಶಿನ ಹಾಕೋದನ್ನು ತೋರಿಸೋದನ್ನು ಮರ್ತುಬಿಟ್ಟೆ. ಸೊ ಚಿಟಿಕೆಯಷ್ಟು ಅರಿಶಿನ, ದೆನ್ ಅದಕ್ಕೆ ಮೆಣಸಿನ ಪುಡಿ, ಖಾರದ ಪುಡಿ ಅಂತ ಏನು ಹೇಳ್ತೀವಿ, ಖಾರದ ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ. ದೆನ್ ಇಲ್ಲಿ ಸ್ವಲ್ಪ ಅಜ್ವಾನ ಕಾಳು ಅಥವಾ ಏನಂತೀವಿ ನಾವು ಸೋಂಪು ಅಂತ ಹೇಳ್ತೀವಲ್ಲ ಆ ಕಾಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಅದೆಲ್ಲ ಮಿಕ್ಸ್ ಆಗಬೇಕು. ಅಂದರೆ ಆ ಇಂಗ್ರೀಡಿಯೆಂಟ್ಸ್ ಏನು ಹಾಕಿರ್ತೀವಿ ಅದೆಲ್ಲ ಆ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆದರೆ ನಮಗೆ ನೆಕ್ಸ್ಟ್ ನೀರಲ್ಲಿ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ. ಇಲ್ಲಿ ನಾವೇನು ಕಲಿಸ್ತೀವಿ ಅದೇ ಇಂಪಾರ್ಟೆಂಟು. ಗಂಟಿಲ್ದೇ ಇರೋ ರೀತಿ ನೀಟಾಗಿ ಕಲಿಸ್ಕೊಬೇಕು. ಇಲ್ಲಿ ನಾವು ಕಲಿಸೋದು ಒಂದು ಹದವಾಗಿರಬೇಕು, ಅಂದರೆ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾವು ಅದೇನು ಅದ್ದಿ ಹಾಕ್ತೀವಿ ಬಾಳೆಕಾಯಿ ಅದಕ್ಕೆ ನೀಟಾಗಿ ಅದು ಅಂಟ್ಕೊಳ್ಬೇಕು. ಆ ಒಂದು ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಇವಾಗ ಯಾವ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈ ಹದದಲ್ಲಿ ನಾವು ಕಲಿಸ್ಕೊಬೇಕು. ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳು ಇಲ್ಲ. ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಏನಿದೆ ಇದೇ ಇಂಪಾರ್ಟೆಂಟ್ ಆಗೋದು. ಇದನ್ನು ಒಂದು 10 ನಿಮಿಷ ಹಾಗೆ ಬಿಡೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ಅದನ್ನು ಕಾಯಕ್ಕಿಟ್ಟಿದ್ದೆ. ಇವಾಗ ಒಂದೊಂದಾಗೆ ಯಾವ ರೀತಿ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಇದು ಹಾಕುವಾಗ ತುಂಬ ಜೋಪಾನವಾಗಿ ಹಾಕಬೇಕು, ಇಲ್ಲಾಂದರೆ ನಾವು ಎದ್ದುತ್ತೀವಲ್ಲ ಆ ಟೈಮಲ್ಲಿ ಮುರ್ಕೊಳ್ಬಿಡುತ್ತೆ. ಸೊ ನೀಟಾಗಿ ಕೇರ್ಫುಲ್ಲಾಗಿ ಒಂದೊಂದೇ ನೀಟಾಗಿ 1-2 ಸಲ ಅದನ್ನು ಫ್ಲಿಪ್ ಮಾಡಿಕೊಂಡು ಅದ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಲೋ ಫ್ಲೇಮಲ್ಲಿ ಬೇಯಿಸಿದ್ರೂ ಕೂಡ ಆಯಿಲ್ ಕಂಟೆಂಟ್ ಏನಿರುತ್ತೆ ಬಜ್ಜಿ ತುಂಬ ಹೀರ್ಕೊಳ್ಳುತ್ತೆ. ಇಲ್ಲ ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ತೀನಿ ಅಂತ ಅಂದರೆ ತುಂಬ ಬೇಗ ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ನೋಡ್ಕೊಂಡು ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಬೆಟರ್. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಇದನ್ನು ಮಗ್ಚಿ ಈ ಥರ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಈ ಬಜ್ಜಿ ಸ್ಮೆಲ್ ಯಾವ ಥರ ಅಂತ ಅಂದರೆ ಜನರನ್ನ ಅಟ್ರಾಕ್ಟ್ ಮಾಡುತ್ತಪ್ಪ ಅಂತಂದರೆ, ನಾವು ಚಿಕ್ಕದ್ರಲ್ಲೆಲ್ಲ ಏನಾದರೂ ಸ್ಕೂಲಿಂದ ಬರುವಾಗ ರೋಡಲ್ಲಿ ಬರ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಯಾರ ಮನೆಯಲ್ಲಾದರೂ ಬಜ್ಜಿ ಹಾಕ್ತಿದ್ರೆ ಆ ಗಮ್ಮನ್ನ ಸ್ಮೆಲ್ಗೆ ಮನೆಗೆ ಬಂದು ಬಜ್ಜಿ ಮಾಡಿಕೊಡಮ್ಮ ಅಂತ ನಮ್ಮಮ್ಮನ ತುಂಬ ಹಿಂಸೆ ಮಾಡ್ತಿದ್ದೋ. ಈ ಬಜ್ಜಿ ಸ್ಮೆಲ್ಲೇ ಹಾಗೆ. ನಿಮ್ಮ ಮನೆ ಹಾಕ್ತಿದ್ದೀರಾ ಅಂತ ಅಂದರೆ ಪಕ್ಕದ್ದು 2 ಮನೆ 3 ಮನೆಗೂ ಅದ್ರ ಘಮ ಅಂತ ವಾಸನೆ ಹೋಗ್ತಾ ಇರುತ್ತೆ. ನೋಡಿ, ಈ ಹದಕ್ಕೆ ನಾನು ಬೇಯಿಸಿದ್ದು ತೆಗಿತಾ ಇದ್ದೀನಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದು ಚಿಕ್ಕದಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಒಳಗಡೆ ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾನೊಂದು ಪ್ಲೇಟ್ಗೆ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಿಮಗೆ ಬೇಕು ಅಂತ ಅಂದರೆ ಮೆಣಸಿನ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಉದುರಿಸ್ಕೊಳ್ಳಿ. ನಾನಿಲ್ಲಿ ಸೋಡಾ ಹಾಕಿದ್ನಲ್ಲ, ಸೊ ಬಜ್ಜಿ ಕೂಡ ಚೆನ್ನಾಗಿ ಊದಿದೆ. ತುಂಬ ಜಾಸ್ತಿ ಸೋಡಾ ಎಲ್ಲ ಹಾಕೋಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಷ್ಟು ಬೇಕು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಈರುಳ್ಳಿನ ಉದುರಿಸ್ಕೊಂಡು ನೀಟಾಗಿ ಇದನ್ನು ಟೀ ಜೊತೆ ಆರಾಮಾಗಿ ಬಿಸಿಯಾಗಿ ತಿನ್ಬೋದು. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ.
ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಹಿಟ್ಟಿಟ್ಟು ಥರ ಏನು ನಿಮ್ಗೆ ಅನಿಸುತ್ತೆ, ಆ ಥರ ಏನೂ ಅನಿಸಲ್ಲ. ಈ ಸಂಜೆ ಸ್ನ್ಯಾಕ್ ಬಾಳೆಕಾಯಿ ಬಜ್ಜಿ ನಿಮಗೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.